ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಅಂತ ಹೆಸರು ಫಸ್ಟಿಗೆ. ಅದಕ್ಕಿಂತ ಮುಂಚೆ ಮಹೇಶ್ವರ ಅಂತೇಳಿ ಹೆಸರು. ಹೀಗೆ ಅವರು ಮೈಸೂರು ಕಡೆಯಿಂದ ಕುದುರೆಯಲ್ಲಿ ಸವಾರಿ ಮಾಡ್ಕೊಂಡು ಬಂದಿರ್ತಾರೆ. ಆವಾಗ ಅವಿಗೆ ಸ್ವಲ್ಪ ಆಯಾಸ ಆದಾಗ ವಿಶ್ರಾಂತಿ ಪಡಿಬೇಕು. ಅವ್ರು ತಂದಂಥ ಬುತ್ತಿಲಿ ಊಟ ಮಾಡೋಕ್ಕೆ ಒಂದು ಕಡೆ ನೀರಿರೋ ಜಾಗದಲ್ಲಿ ಗುಡ್ಡದಲ್ಲಿ ನಿಲ್ಲಿಸ್ತಾರೆ. ಅಷ್ಟೇ, ಆರ್ಸಿಗೂ ಸ್ವಲ್ಪ ರೆಸ್ಟ್ ಬೇಕಲ್ಲ. ಹಾಗೆ ಇವರು ಕೂತಿ ಇಳಿದ್ಬಿಟ್ಟು ನಾನು ನಾಷ್ಟ ಮಾಡೋಕ್ಕೆ ಶುರು ಮಾಡಿದಾಗ ಹಾರ್ಸು ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾರ್ಸಿಗೆ ಹಾರ್ಸ್ ಕಾಲು ತುಂಬ ಪದೇ ಪದೇ ಲಿಫ್ಟ್ ಮಾಡೋದು, ಇದು ಮಾಡೋದು, ಮೂಮೆಂಟು, ಕೂಗೋದು ತುಂಬ ಆಗುತ್ತೆ. ಅವಾಗ ಈ ಸಂಪತ್ ಅಯ್ಯಂಗಾರ್ ಸರ್ ಅಬ್ಸರ್ವ್ ಮಾಡಿಬಿಟ್ಟು ಏನಂತ ನೋಡ್ತಾರೆ, ಕುದುರೆ ಕಾಲಲ್ಲಿ ನಾಳ ಇರುತ್ತೆ, ಅಯನ್ ಕಂಟೆಂಟ್ಸ್, ಅದು ಕಬ್ಬಣ. ಇಲ್ಲಿ ಗುಡ್ಡ ಮ್ಯಾಗ್ನೆಟಿಕ್ ಪವರ್ ಇರುತ್ತೆ. ಓಕೆ. ಅವಾಗ ಇಲ್ಲಿ ಏನೋ ಸಮಥಿಂಗ್ ಇದೆ ಅಂತ ಹೇಳಿ ಅವರು ಅವಾಗ ಗೊತ್ತಾಗುತ್ತೆ ಸಂಪತ್ ಅಯ್ಯಂಗಾರ್ ಅವರು ಇಂಜಿನಿಯರ್ ಅಂತೇಳಿ. ಇದ್ರ ಬಗ್ಗೆನೇ ಅವ್ರು ರಿಸರ್ಚ್ ಮಾಡ್ತಾರೆ. ಮಾಡಿದಾಗ ಇಲ್ಲಿ ಐರನ್ ಮೇಂಟೆನೆನ್ಸ್ ಮ್ಯಾಗ್ನೆಟಿಕ್ ಇದೆ ಅಂತ ಹೇಳಿದ್ ಮಾಡ್ತಾರೆ. ಆವಾಗ ಇದನ್ನೆಲ್ಲ ಏನಿದೆ ಫಾರ್ಮಾಲಿಟೀಸು, ಅವಾಗ ಇಂದಿರಾ ಗಾಂಧೀಜಿ ಕಾಲದಲ್ಲಿ ಕಾಂಗ್ರೆಸ್ ಟೈಮಲ್ಲಿ ಈ ಕಂಪ್ನಿನ ಓಪನ್ ಮಾಡಿಸ್ತಾರೆ. 1976 ಆಗುತ್ತೆ. 1976 ಸ್ವಲ್ಪ 1-2 ವರ್ಷ 3 ವರ್ಷ ಜಾಸ್ತಿ ಆಗುತ್ತೆ. ಯಾರಿಗೂ ಗೊತ್ತಿದ್ದಿಲ್ಲ. ಇಲ್ಲಿ ಸುತ್ತಮುತ್ತ ಎಲ್ಲ ಹಳ್ಳಿ ಜನ ಇದ್ರಲ್ಲ, ಎಲ್ಲ ತೋಟ ಇದೆಲ್ಲ ಇದ್ರಲ್ಲ, ಇಲ್ಲಿ ಬೆಳೆಯಂತ ಬೆಳೆ ಸುತ್ತಮುತ್ತ 3 ಊರಲ್ಲಿ ಇದ್ದಿಲ್ಲ. ಹೊರನಾಡಾಗ್ಲಿ, ಕಳಸ ಆಗ್ಲಿ, ಸಂಸೆ ಆಗ್ಲಿ ಯಾರಿಲ್ಲ. ಇಲ್ಲಿ ಅಷ್ಟು ಬೆಳೆ ಬೆಳೀತಾ ಇತ್ತು. ಯಾಕಂದ್ರೆ ಇಲ್ಲಿ ನೀರಿದು ಯಾವುದೇ ತೊಂದರೆ ಕೊರತೆ ಇದ್ದಿಲ್ಲ, ನೀರು ತುಂಬಾ ಬರ್ತಾ ಇತ್ತು. ಅವಾಗ ಏನಾಯ್ತು, ಇವ್ರ ಪ್ರಾಪರ್ಟಿನ ತಗೊಳ್ಬೇಕೀಗ. ನಾವು ಈಗ ಮೈನಿಂಗ್ ಸ್ಟಾರ್ಟ್ ಮಾಡಬೇಕು. ಮೈನಿಂಗ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅಲ್ಲಿದ್ದಂಥ ಜನರನ್ನ ಏನು ಮಾಡಬೇಕು, ಕಳಿಸ್ಬೇಕು. ಹೇಗೆ ಕಳಿಸ್ಬೇಕು ಅದನ್ನೆಲ್ಲ ಕೂತು ಮಾತಾಡ್ತಾರೆ. ಧರ್ಮಸ್ಥಳ ಹತ್ರ ಹೋಗಿ ಮಾತಾಡ್ತಾರೆ. ಇಲ್ಲಿ ಆವಾಗ ಕೇಳಿದಾಗ ಆಯಿತು, ಒಬ್ಬೊಬ್ಬರು ಮನೆಗೆ ಒಂದು ಜಾಬ್ ಕೊಡಿ, ವಿತೌಟ್ ಈಗ ಏನು ಓದಿರಲ್ಲ, ಜಾಬ್ ಕೊಡಿ. ಆ ಜಾಬ್ ಕೊಡಬೇಕು, ಪ್ಲಸ್ ಅವ್ರಿಗೆ ಒಂದು ಸೈಟ್ ಅಂತ ಮನೆ ಕೊಡಬೇಕು. ಇಲ್ಲಿಂದ ಒಂದು 3 ಕಿಲೋಮೀಟರು ಕುದುರೆಮುಖ ಅಂತ ಹೇಳಿ ಊರಿಂದ 3 ಕಿಲೋಮೀಟ್ರು ಒಂದು ಜಾಂಬ್ಳೆ ಅಂತ ಇದು ಮಾಡ್ತಾರೆ. ಆ ಜಾಂಬ್ಳೆಯಲ್ಲಿ ಒಂದು ಸೈಟ್ ಕೊಡ್ತಾರೆ ಎಲ್ಲರಿಗೂ. ಆಗ ಜಾಬ್ ಕೊಡ್ತಾರೆ. ಜಾಬ್ ಕೊಟ್ಟು ಅವ್ರಿಗೆ ರಿಟೈರ್ಡ್ ಆಯಿತು ಅಥವಾ ಸಮಥಿಂಗ್ ಏನಾದ್ರು ಆಕ್ಸಿಡೆಂಟ್ ಆಯಿತು, ಅದು ಅವ್ರ ನೆಕ್ಸ್ಟ್ ಯಾರು ಅವರು ಎಲಿಜಿಬಿಲಿಟಿ ಇರ್ತಾರೆ, ಫ್ಯಾಮಿಲಿ, ಅವ್ರ ಹೆಂಡತಿ ಅಂದರೆ ಹೆಂಡತಿಗೆ, ಮತ್ತು ಅವ್ರ ಮನೇಲಿ ಯಾರು ಓದ್ತಾರೆ ಅವ್ರಿಗೆ ಒಂದು ಜಾಬು. ಈ ಥರ ತುಂಬ ನಡೀತಾ ಬಂತು. ಕುದುರೆಮುಖ ಒಳ್ಳೆ ಫೇಮಸ್ ಆಯಿತು. ಇದು ಹೇಳ್ತೇನೆ. ಹಾಗಾಗಿ ಆಗ್ತಾ ಒಳ್ಳೆ ಫೇಮಸ್ ಆಗ್ತಾ ಬಂತು. ಆಮೇಲೆ ಇಲ್ಲಿಗೆ ಬರ ಅಂತ ನೀವು ಕೇಳಿದ್ರಿ, ಯಾಕೆ ಮಲ್ಲೇಶ್ವರನ ತೆಗೆದ್ಬಿಟ್ಟು ಕುದುರೆಮುಖ ಹೆಸರು ಇಟ್ರಿ ಅಂತೇಳಿ. ಇಲ್ಲಿ ಮಲ್ಲೇಶ್ವರ ಅಂತ ಇಲ್ಲಿ ಇದೆ, ಅಲ್ಲಿ ಬೆಂಗಳೂರಲ್ಲಿ ಮಲ್ಲೇಶ್ವರ ಅಂತ ಇದೆ. ಇಲ್ಲಿಗೆ ಬರೋಂಥ ಲೆಟರ್ಸ್ ಆಗಲಿ ಇದಾಗಲಿ ಬೇರೆ ಕಡೆ ಹೋಗ್ತಾಯಿತ್ತು, ಆ ಮಲ್ಲೇಶ್ವರಕ್ಕೆ ಹೋಗ್ತಿತ್ತು. ಆಮೇಲೆ ಎಲ್ಲ HOD ಎಲ್ಲ ಸೇರಿ ಇದಕ್ಕೆ ಹೆಸರು ಒಂದು ಬೇರೆ ಬೇಕು ಏನಂತ ಇದು ಮಾಡಿದಾಗ ಅದನ್ನ ಕುದುರೆಮುಖ ಅಂತ ಹೇಳ್ಬೋದು. ಇಂಗ್ಲೀಷಲ್ಲಿ ಹಾರ್ಸ್ ಫೇಸ್ ಅಂತೇಳಿ ಇಟ್ಟರು ಫಸ್ಟು. ಅದು ಶೇಪ್ ಇದೆ. ನಮ್ದು ಏನೀಗ ಕುದುರೆಮುಖ ಪೀಕ್ ನೀವು ಟ್ರೆಕ್ ಮಾಡ್ತಾ ಇದ್ದೀರಿ, ಅದು ಹಾರ್ಸ್ ಶೇಪ್ ಆಗಿದೆ ನಿಮಗೆ. ಹಾಗಾಗಿ ಕುದುರೆಮುಖ ಅಂತ ಹೆಸರು ಬಂತು. ಆಮೇಲೆ ಇಲ್ಲಿ ರೋಡೆಲ್ಲ ಮಾಡಿಕೊಡ್ತಾರೆ. ಇಲ್ಲಿಂದ ಮಂಗಳೂರು ಪಣಂಬೂರು ತನಕ ರೋಡ್ ಆಗುತ್ತೆ. ಸುತ್ತಮುತ್ತ ಊರು, ಸ್ಕೂಲು, ಕೇಂದ್ರೀಯ ವಿದ್ಯಾಲಯ ಸ್ಕೂಲ್ ಓಪನ್ ಆಗುತ್ತೆ, ಜೂನಿಯರ್ ಕಾಲೇಜ್ ಓಪನ್ ಆಗುತ್ತೆ. ಸಮಥಿಂಗ್ ಅಂತ ಹೇಳಿದ್ರೆ ನಿಮಗೆ ಒಂದು 15,000 ಪಾಪ್ಯುಲೇಷನ್ ಇಲ್ಲಿ, ವಿತ್ ಸೇಸ್ ಆಫ್ ಸೆಕ್ಯೂರಿಟಿ ಎಲ್ಲ ತುಂಬ. ಕುದುರೆಮುಖ ತಾಲೂಕಲ್ಲ, ಕುದುರೆಮುಖ ಇಸ್ ಎ ನೋಟಿಫೈಡ್ ಏರಿಯಾ. ಇದು ಪಂಚಾಯತಿಗೆ ಸೇರಲ್ಲ. ಓಕೆ. ಇದು ಅಂದರೆ ಇಲ್ಲಿಂದ ಇಲ್ಲಿ 3 ಬ್ಯಾಂಕ್ ಇರುತ್ತೆ. ಕೆನರಾ ಬ್ಯಾಂಕ್, SBI, ಸ್ಟೇಟ್ ಬ್ಯಾಂಕ್ ಇರುತ್ತೆ. ನೀವು ಇಂಡಿಯಾದಲ್ಲಿ ಯಾರಿಗೂ ಕ್ವಾರ್ಟರ್ಸ್ ಕೊಡ್ತಿದ್ದಿಲ್ಲ ಬ್ಯಾಂಕಿನವ್ರಿಗೆ. ಇವರೇ ಸ್ವಂತ ಬಿಲ್ಡಿಂಗ್ ಕಟ್ಟಿಸಿ ಇವರಿಗೆ ಕ್ವಾರ್ಟರ್ಸ್ ಫ್ರೀ ಕೊಡ್ತಾಯಿದ್ರು. ಆಮೇಲೆ ಎಜುಕೇಷನ್ಸ್ ಎಲ್ಲ ಇಲ್ಲಿ ಟಾಪ್ ಒನ್ ಎಜುಕೇಷನ್ಸು ನಿಮಗೆ. ಹಾಗೆ ತುಂಬ ಚೆನ್ನಾಗಿ ನಡೀತಿತ್ತು. ಆಮೇಲೆ 96 ಓಪನ್ ಆಗಿದ್ದು 2004 ತನಕ ಬಂತು. 2005 ಹೇಳ್ತಾರೆ ಇದು 2000 ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಪರಿಸರವಾದಿಗಳು ಇದು ಮಾಡ್ತಾರೆ, ಇಲ್ಲಿಂದ ಪ್ರಾಬ್ಲಮ್ ಆಗುತ್ತೆ, ನೇಚರ್ ಪ್ರಾಬ್ಲಮ್ ಆಗುತ್ತೆ. ಈ ಥರ ಆಗ್ತಾಯಿದ್ರೆ, ಬ್ಲಾಸ್ಟಿಂಗ್ ಆಗ್ತಿದ್ರೆ, ಡಿಗ್ ಮಾಡ್ತಿದ್ರೆ ಮಳೆ ಎಲ್ಲ ಬರಲ್ಲ, ಇದಾಗುತ್ತೆ ಅಂತ ಹೇಳಿಬಿಟ್ಟು ಅವಾಗ ಕ್ಲೋಸ್ ಆಯಿತು. ಅವಾಗ ಸುಪ್ರೀಂ ಕೋರ್ಟಿಂದ ಆರ್ಡರ್ ಬರುತ್ತೆ, ನೀವು ಯಾವುದೇ ಕಾರಣಕ್ಕೂ ಕಂಪ್ನಿನ ರನ್ ಮಾಡಬಾರ್ದು, ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ. ಬಟ್ ಇಲ್ಲೇನು ನಡೀತಿತ್ತು ಅಂತ ಹೇಳಿದ್ರೆ, ನಿಮಗೆ ಬ್ಲಾಸ್ಟಿಂಗ್ ಮಾಡ್ತಿದ್ರು, ಮೆಟೀರಿಯಲ್ ತೆಗಿತಾಯಿದ್ರು, ಬೈ ಮಂಗಳೂರಿಗೆ ಹೋಗ್ತಾಯಿತ್ತು. ಮಂಗಳೂರಲ್ಲಿ ಪಣಂಬೂರು ಅಂತೇಳಿ KOCL ಕಂಪ್ನಿ ಇದೆ. ಇದ್ರ ಮೇನ್ ಬ್ರಾಂಚ್ ಆಫೀಸು ಬೆಂಗಳೂರಲ್ಲಿ ಕೋರಮಂಗಲದಲ್ಲಿದೆ. ಓಕೆ. ಇಲ್ಲಿಂದ ಹೇಗೆ ಹೋಗ್ತಿತ್ತು ನಿಮಗೆ ಓರು, ಯಾವುದು ಗಾಡೀಲಿ ಯಾವುದು ಹೋಗ್ತಿದ್ದಿಲ್ಲ, ಬೈ ಪೈಪ್ಲೈನ್ ಮುಖಾಂತರ ಗ್ರಾವಿಟಿ ಫೋರ್ಸಲ್ಲಿ ಹೋಗ್ತಾಯಿತ್ತು. 100 ಕಿಲೋಮೀಟರ್ ಇಲ್ಲಿಂದ ಮಂಗಳೂರಿಗೆ. ಹಿಂಗೆ ಗ್ರಾವಿಟಿ ಫೋರ್ಸ್ ಪೈಪಲ್ಲಿ. ಹಾಂ, ಇಲ್ಲಿ ಅಯನ್ ಬೇರೆ, ಇದು ಬೇರೆ ಮೆಟೀರಿಯಲ್ ಸಪ್ರೇಟ್ ಮಾಡಿ ಅಲ್ಲಿ ಬಾಲ್ ಆಗಿ ಇದು ಮಾಡ್ತಿದ್ರು. ಆಮೇಲೆ ಇಲ್ಲಿಂದ ಟೌನ್ಶಿಪ್ಗೆ ಲೆಕ್ಕೆ ಡ್ಯಾಮಿಂದ ವಾಟರ್ ಹೋಗುತ್ತೆ, ಬ್ಯಾಕ್ ವಾಟರು. ಅದೂ ಅಷ್ಟೇ ಗ್ರಾವಿಟಿ ಫೋರ್ಸಲ್ಲಿ ಈಗೂ ಹೋಗ್ತಾ ಉಂಟು. ಹೌದೌದು. ಇದು ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟು.
ಹಾಗೆ ತುಂಬ ಚೆನ್ನಾಗಿ ನಡೀತಿತ್ತು, ಎಲ್ಲರೂ ಇಂಪ್ರೂವ್ ಆಯಿತು, ಸುತ್ತಮುತ್ತ ಊರಿಗೂ ಚೆನ್ನಾಗಾಯಿತು. ಲಾಸ್ಟಿಗೆ ಈಗ ಕಂಪ್ನಿ 2005 ಕ್ಲೋಸ್ ಆಗಿದೆ, ಫೈಲ್ ಕ್ಲೋಸ್ ಆಯಿತು. ಅದ ನಂತರ ಈಗ ಕುದುರೆಮುಖ ಅನ್ನೋದು ಒಂದು ಏನು ದಗ ಉರಿತಾಯಿತ್ತು. ಈಗ ಊರು ತುಂಬ ತಣ್ಣಗಾಗಿದೆ. 15,000 ಪಾಪ್ಯುಲೇಷನಲ್ಲಿ ಈಗ 300 ಜನಕ್ಕೆ ಬಂದಿದ್ದಾರೆ. ಈಗ ಫಾರೆಸ್ಟರ್ ಇದ್ದಾರೆ, ಪೊಲೀಸರು ಇದ್ದಾರೆ. ಈಗ ಏನು ಫೇಮಸ್ ಆಗಿದೆ ಕುದುರೆಮುಖ ಅಂತ ಹೇಳಿದ್ರೆ ಎಲ್ಲ ಟ್ರೆಕ್ಕಿಂಗ್ ಅವರು ಟ್ರಕ್ಕರ್ಸ್ಗಳು ಬರ್ತಾ ಇದ್ದಾರೆ. ಯಾವಾಗ ಕೊರೋನಾ ಇದಾಯಿತು, ಈಗ ಫುಲ್ಲು ಕುದುರೆಮುಖ ಪೀಕ್ ಅಂತ, ಕುದುರೆಮುಖ ಪೀಕ್ ಇದೆ, ನೇತ್ರಾವತಿ ಪೀಕ್ ಇದೆ, ಆಮೇಲೆ ಕುರಂಜಲ್ ಪೀಕ್ ಇದೆ, ಗಂಗಡಿಕಲ್ ಪೀಕ್ ಇದೆ. ಇದು ಇಷ್ಟು ನಮ್ಮ ಕಳಸಾ ತಾಲೂಕು ಒಳಗೆ ಬರುತ್ತೆ. ತುಂಬ ಜನ ಈಗ ಟ್ರಕ್ಕರ್ಸ್ ಬರ್ತಿದ್ದಾರೆ. ಅವರಿಂದ ಈಗ ಪುನಃ ಊರಿಗೆಲ್ಲ ಒಳ್ಳೆ ಹೆಲ್ಪ್ ಆಗ್ತುಂಟು, ಅವರಿಂದ ಆದಾಯ ಆಗ್ತುಂಟು. ಹಾಗೆ ನಾನು ಅಷ್ಟೇ, ಈಗ ನನಗೂ ನೀವೆಲ್ಲ ಬಂದಿದ್ದಕ್ಕೆ ನನಗೊಂದು ಆದಾಯ ಆಗ್ತುಂಟು. ಇದರಿಂದ ನಮ್ಮ ಸಂಸಾರ, ಫ್ಯಾಮಿಲಿ ಮತ್ತು ಪುನಃ ಟ್ರಕ್ಕರ್ಸ್ ಬಂದಿದ್ದ ತುಂಬ ಇದಾಗ್ತಿದೆ. ಅದೇ ಥರ ಟ್ರಕ್ಕರ್ ಬರೋರೆಲ್ಲ ಅಷ್ಟೇ ತುಂಬ ನೀಟಾಗಿ ಎಲ್ಲ ಅನುಭವ ಇದ್ದವರು ಏನೇನು ತರಬಾರ್ದು, ಏನು ಮಾಡಬಾರ್ದು, ಇಲ್ಲಿ ಬಂದು ಪುನಃ ಪರಿಸರ ಹಾಳು ಮಾಡಬಾರ್ದಂಗೆ ಕ್ಲೀನಾಗಿ ಏನೋ ಪ್ಲಾಸ್ಟಿಕ್ ತರದೆ ನೇಚರ್ನ ಎಂಜಾಯ್ ಮಾಡ್ಕೊತ ತುಂಬ ಚೆನ್ನಾಗಿ ಟ್ರಕ್ ಮಾಡ್ತಾ ಇದ್ದಾರೆ ಎಲ್ಲರೂ. ಇದಿಷ್ಟು ನಿಮ್ಮ ಲೋಕಲ್ ಗೈಡ್ ಸಂತೋಷ್, ಇಷ್ಟು ನಮ್ಗೆ ಗೊತ್ತಿರೋ ಅಂತ ಹೇಳಿದ್ದೀವಿ. ಥ್ಯಾಂಕ್ ಯು. ಸಖತ್ ಇನ್ಫಾರ್ಮೇಶನ್ ಇದಂತ. ಹಾಂ, ಅದು DC ಆರ್ಡ್ರ್ ಬಂದಿತ್ತು. ಕಂಪ್ನಿ ಕ್ವಾರ್ಟರ್ಸ್ ಯಾಕೆ ಕ್ಲೋಸ್ ಮಾಡಬಾರ್ದು ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಏನು ಮುಖ್ಯ ಅಂತಂದರೆ ಈ ಬಿಲ್ಡಿಂಗ್ ಇದ್ದರೆ ನೆಕ್ಸ್ಟ್ ನಿಮಗೆ ಪೊಲೀಸ್ ಟ್ರೈನಿಂಗ್ ಮಾಡೋಣ ಅಂತೇಳಿ ಒಂದು ಐಡಿಯಾ ಹಾಕಿದ್ರು. ಆಮೇಲೆ ಮಿಲಿಟ್ರಿ ಟ್ರೈನಿಂಗ್ ಮಾಡೋಣ ಅಂತ ಐಡಿಯಾ ಹಾಕಿದ್ರು. ಬಟ್ ಆವಾಗ ನಕ್ಸಲೈಟ್ ಪ್ರಾಬ್ಲಮ್ ಇರ್ಬೇಕಾದ್ರೆ ನಿಮಗೆ ಟ್ರೈನಿಂಗ್ ಅಂತ ಬಂದಿದ್ದು 3 ತಿಂಗಳಿಂದ ಟ್ರೈನಿಂಗ್ ಬರ್ತೀರಿ. ಇನ್ನು ಉಳಿದ ತಿಂಗಳಲ್ಲಿ ವೆಪನ್ಸ್ನ ಕಾಯಲಿಕ್ಕೆ ಎಷ್ಟು ಮ್ಯಾನ್ ಪವರ್ ಕೊಡೋಕ್ಕಾಗತ್ತೆ. ಅದಕ್ಕೆ ಇಲ್ಲಿ ಬೇಡ ಅಂತ ಹೇಳಿ ಇದು ಮಾಡಿದ್ರು. ಲಾಸ್ಟಿಗೆ ಬೇರೆ ಥರ ಸ್ಕೂಲ್ನ ಇದು ಮಾಡೋಣ ಅಂತ ಮಾಡಿದ್ರು, ಅದನ್ನು ಬೇಡ ಅಂತಿದ್ರು. ಏನು ಸಾರಿ, ಮಾಡ್ಬೋದಿತ್ತು. ಆಳ್ವಾಸ್ ಬಂದಿದ್ರು, ಆಳ್ವಾಸ್ ಬಂದು ಎಲ್ಲ ಸ್ವಲ್ಪ ವರ್ಕ್ ಮಾಡಿದ್ರು. ಆಮೇಲೆ ಯಾವುದೋ ಒಂದು ಕಾರಣ ಅಂತಂದಾಗಿ ಇದು ಕಂಪ್ನಿ ರನ್ನಿಂಗ್ ಇರ್ಬೇಕಾದ್ರೆ ಪ್ರಾಪರ್ಟಿ ನೋಟಿಫೈಡ್ ಇರೋರಿಗೆ ಬೇರೆಯವರಿಗೆ ಟೆಂಡರ್ ಕೊಡೋಂಗಿಲ್ಲ. ಹಾಗಾಗಿ ಅದನ್ನು ಅವ್ರು ಸ್ವಲ್ಪ ವರ್ಕ್ ಮಾಡೋದನ್ನ ಸ್ಟಾಪ್ ಮಾಡಿಸಿದ್ರು. ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ. ಯಾಕೋ ಟೂರಿಸಮ್ ಆಗ್ಬೋದು, ಈಗ ಟ್ರೆಕ್ಕಿಂಗ್ ಜಾಸ್ತಿ ಆಗೋದ್ರಿಂದ ಬೇರೆ ಥರ ಇನ್ನೊಂದು ಪೀಕ್ನ ಇದು ಮಾಡಿ ಚೆನ್ನಾಗಿರುತ್ತೆ ಅನಿಸುತ್ತೆ. ಆಗ ಹೊಸ ಟ್ರಕ್ಕರ್ಸ್ಗಳಿಗೆ ಒಂದು ಹೊಸ ಫೇಸ್ ಸಿಕ್ಕುತ್ತಲ್ಲ ಪೀಕ್ ಟ್ರೆಕ್ ಮಾಡೋಕ್ಕೆ. ಓಕೆ ಸರ್. ಇವಾಗ ನಾವು ಆನ್ ದ ವೇ ಬರ್ತಾ ಲೆಫ್ಟ್ ಸೈಡ್ ಒಂದು ಬಿಲ್ಡಿಂಗ್ ತರ ಎಲ್ಲ ಕಾಣುತ್ತಲ್ಲ, ಸ್ಕೂಲ್ ಬಿಲ್ಡಿಂಗ್ ಇದ್ದಿದ್ದು ಮುಂಚೆ ಅದು. ಹೌದೌದು, ಕೇಂದ್ರೀಯ ವಿದ್ಯಾಲಯ ಸ್ಕೂಲು, ಜೂನಿಯರ್ ಗೌರ್ಮೆಂಟ್ ಸ್ಕೂಲ್ ಇದೆ, ಗಿರಿಜ್ಯೋತಿ ಕಾನ್ವೆಂಟ್ ಸ್ಕೂಲ್ ಇದೆ. ಇಷ್ಟು. ಆಮೇಲೆ ಗೋಸ್ಟ್ ಟೌನ್ ಅಂತಾರಲ್ಲ ಅದು ಸರ್, ಗೋಸ್ಟ್ ಟೌನ್ ಅಂತ ಏನಿಲ್ಲ. ಮಿಸ್ಟರ್ ಡಾಕ್ಟರ್ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಸ್ವಲ್ಪ ಅವ್ರಿಗೆ ಗೊತ್ತಿಲ್ಲದೆ ಹೇಳ್ಬಿಟ್ಟಿದ್ದಾರೆ. ಗೋಸ್ಟ್ ಟೌನ್ ಇಲ್ಲ, ಜನ ವಾಸ ಮಾಡ್ತಾ ಇದ್ದಾರೆ ಸರ್. ಈಗಲೂ ಜನ ವಾಸ ಮಾಡ್ತಿದ್ದಾರೆ. ನನಗೆ ಗೊತ್ತಿರೋದಂಗೆ ಗೋಸ್ಟ್ ಟೌನ್ ಅಂತ ಹೇಳೋದು ಅಮೇರಿಕಾದಲ್ಲಿ ಒಂದೇ ಕಡೆ ಸರ್. ಯಾಕೆ ಗೋಸ್ಟ್ ಟೌನ್ ಅಂತ ಹೇಳೋಕ್ಕೆ ಕೆಲವ್ರಿಗೆ ಗೊತ್ತಿಲ್ಲ. ಗೋಸ್ಟ್ ಟೌನ್ ಅಂತ ಹೇಳಿ ಬರ್ತಾ ಇರ್ತಾರೆ. ಗೋಸ್ಟ್ ಟೌನ್ ಅಂತ ಹೇಳಿದ್ರೆ ಅವ್ರಿಗೆ ಮೀನಿಂಗೇ ಗೊತ್ತಿಲ್ಲ ಹೇಳೋರಿಗೆ. ಕೆಲವು ಟೈಮ್ ಮಿಸ್ ಆಗುತ್ತೆ. ಗೋಸ್ಟ್ ಟೌನ್ ಅಂತ ಹೇಳಿದ್ರೆ ಅಲ್ಲಿ ಆ ಬಿಲ್ಡಿಂಗು, ಆ ಊರಲ್ಲಿ ಒಂದು ಕರೆಂಟ್ ಫೆಸಿಲಿಟಿ ಇರಲ್ಲ, ನೀರಿನ ವ್ಯವಸ್ಥೆ ಇರಲ್ಲ, ಜನ ವಾಸನೆ ಮಾಡಲ್ಲ. ಖಾಲಿ ಬಿಲ್ಡಿಂಗ್ ಹಾಗೆ ಬಾಳು ಬಿದ್ದಿದ್ದಕ್ಕೆ ಗೋಸ್ಟ್ ಟೌನ್ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಯಾರ್ದು ಮನುಷ್ಯರದ್ದು ನೆರಳು ಇರಲ್ಲ, ಊರಿಗೆ ಒಂದು ಇದು ಹೋಗಲ್ಲ, ಯಾರು ಹೋಗಲ್ಲ ಅಂತ ಪ್ಲೇಸಿಗೆ ಗೋಸ್ಟ್ ಟೌನ್ ಅಂತ ಹೇಳ್ತಾರೆ. ಬಟ್ ನಮ್ಮ ಕುದುರೆಮುಖ ಮಲ್ಲೇಶ್ವರದಲ್ಲಿ, ಕುದುರೆಮುಖದಲ್ಲಿ ಜನ ವಾಸ ಮಾಡ್ತಿದ್ದಾರೆ, ಜನ ಓಡಾಡ್ತಿದ್ದಾರೆ. ವಿನೋಬ ನಗರ ಅಂತ ಜನ ಇದ್ದಾರೆ ಇಲ್ಲಿ. ಹಾಗೆ ಪೊಲೀಸರು ಇದ್ದಾರೆ, ಫಾರೆಸ್ಟರ್ ಇದ್ದಾರೆ, ಹಾಗೆ ಇಲ್ಲಿ ಅಂತ ಅಂಗಡಿ ಇಟ್ಟವ್ರು ಅಂತ ಎಲ್ಲ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ ಸರ್. ಅಂದ್ರೆ ಈಗ ಅರೌಂಡ್ 300 ಪೀಪಲ್ಸ್ ಅಷ್ಟೇ ಇರೋದು ಇವಾಗ ಕುದುರೆಮುಖದಲ್ಲಿ. ಹೌದೌದು, 300 ಪೀಪಲ್ಸ್ ಇದ್ದಾರೆ ಸರ್ ಇಲ್ಲಿ. ಹಾಗೆ ಮತ್ತೆ ಇಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲೇ 3 ನದಿ ಹುಟ್ಟೋದು. ನೀವೆಲ್ಲ ಕೇಳಿದಿರಿ ಗಂಗಾ ಮೂಲ ಅಂತೇಳಿ, ತುಂಗಾ, ಭದ್ರಾ, ನೇತ್ರ. ಈ ಗಂಗಡಿಕಲ್ ಹೆಸರು ಬರೋಕ್ಕೂ ಒಂದು ರೀಸನ್ ಇದೆ. ಈಗ ನಾವು ಇವತ್ತು ಟ್ರೆಕ್ಕಿಂಗ್ ಮಾಡ್ತಾ ನೀವು ನನಗೆ ಕ್ವಶನ್ ಕೇಳ್ತೀರಿ, ನಾನು ಆನ್ಸರ್ ಮಾಡ್ತಾ ಇದ್ರಿ. ಯಾರೂ ಕೇಳಿಲ್ಲ ಗಂಗಡಿಕಲ್ ಅಂತ ಯಾಕೆ ಹೆಸರಿಟ್ರು ಅಂತ ಕೇಳಿಲ್ಲ. ಗಂಗಡಿಕಲ್ ಅಂತ ಹೆಸರಿಟ್ಟಿದ್ದು ಯಾಕಂತಂದ್ರೆ ಇಲ್ಲಿ ಗಂಗಾ ಮೂಲ ಇದೆ, ಇದು ಕಲ್ಲು ಅಂತ ಇತ್ತು, ಕಲ್ಲಿನ ಗುಡ್ಡ. ಈ ಗಂಗಾ ಮೂಲ ಪಕ್ಕದಕ್ಕೆ ಗಂಗಾ ಕಲ್ಲು ಕರೆದು ಗಂಗಡಿ ಕಲ್ಲು ಅಂತ ಆಯ್ತು. ಚೇಂಜ್ ಆಗಿರೋದು. ಗಂಗಾ ಮೂಲ ಸ್ಥಾನ ಇಲ್ಲೇ ಇರೋದು. ಗಂಗಡಿ ಕಲ್ಲು ಪಕ್ಕನೇ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು 500 ಮೀಟರ್ಸ್ ದೂರದಲ್ಲಿದೆ. ಇಲ್ಲಿಗೆ ಯಾರಿಗೂ ಹೋಗಕ್ ಬಿಡಲ್ಲ. ಅಂದ್ರೆ ಒಂದು ಅಮಾವಾಸ್ಯೆ ಟೈಮಲ್ಲಿ ಇಲ್ಲಿಗೆ ಜನ ಬರ್ತಾರೆ, ಪೂಜೆ ಮಾಡಿ ಹೋಗ್ತಾರೆ. 3 ನದಿ ಇಲ್ಲಿ ಹುಟ್ಟುತ್ತೆ, ತುಂಗಾ, ಭದ್ರಾ, ನೇತ್ರ. ಇದೆಲ್ಲ ಇಲ್ಲೇ ಫಾರೆಸ್ಟ್, ಅಲ್ಲಿ ಆ ಪಾಯಿಂಟ್ ತನಕ ಯಾರು ಹೋಗ್ಬಿಡಲ್ಲ. ಈಗ ಯಾರಿಗೂ ಇಲ್ಲಿಲ್ಲ, ಎಲ್ಲವೂ ಇಲ್ಲ. ಹಾಗಾಗಿ ಇನ್ನು ಮುಂದೆ ನೋಡ್ಬೋದು, ಓಪನ್ ಮಾಡ್ಬೋದಾ ಏನೋ ಮಾಡಕ್ಕೆ ಹೊಸ ಟ್ರೆಕ್ಕಿಂಗ್ ಏನಾದ್ರು. ಲೋಕಲೈಟ್ಸ್ ಮಾತ್ರ ಗೊತ್ತಿರೋದು. ಲೋಕಲೈಟ್ಸ್ ಯಾರಿಗೂ ಇಲ್ಲ, ಪೂಜೆಗೆ ಮಾತ್ರ ಒಂದು ಸಲ ಇದೆ, ವರ್ಷಕ್ಕೆ ಒಂದ್ಸತಿ ಪೂಜೆ. ಯಾವ್ದೋ ಎಳ್ಳು ಅಮಾವಾಸ್ಯೆ ಅಂತ ಹೇಳಿ ನನಗೂ ಕನ್ಫ್ಯೂಸ್ ಇದೆ. ಮತ್ತೆ ಅದನ್ನ ಹೇಳಿ ತಪ್ಪಾಗ್ಬಾರ್ದಲ್ಲ. ಹಾಗೆ ಎಳ್ಳು ಅಮಾವಾಸ್ಯೆ ಟೈಮಲ್ಲಿ ಇಲ್ಲಿ ಬಂದು ಪೂಜೆ ಮಾಡಿ ಹೋಗ್ತಾರೆ. ದಕ್ಷಿಣ ಕನ್ನಡದಿಂದ ತುಂಬಾ ಜನ ಬರ್ತಾರೆ ಇಲ್ಲಿ, ನಂಬಿರೋ ಅಂತ ಇದಕ್ಕೆ ಪೂಜೆ ಮಾಡಿ ಹೋಗ್ತಾರೆ ಎಲ್ಲರೂ. ಓಕೆ ಓಕೆ. ಅಂದ್ರೆ ಇದೆಲ್ಲ ಈ ಕುದುರೆಮುಖ, ನೇತ್ರಾವತಿ, ಗಂಗಡಿಕಲ್ಲು,
ಆಮೇಲೆ ಕುರುಂಜಿ ಇದೆಲ್ಲ ಒಂದೇ ರೇಂಜ್ ಇದೆ ಬರುತ್ತಲ್ಲ. ಹಾ ಸರ್, ಈಗ ನೇತ್ರಾವತಿ ಬಂದ್ಬಿಟ್ಟು ದಕ್ಷಿಣ ಕನ್ನಡ ಬೆಳ್ತಂಗಡಿ ರೇಂಜಿಗೆ ಬರುತ್ತೆ. ಈಗ ಕುದುರೆಮುಖ ಪೀಕು ಹಾಗೆ ಕುರಂಜಲ್ ಪೀಕು ಗಂಗಡಿಕಲ್ ಪೀಕು ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಬರುತ್ತೆ. ಸಖತ್ ಇನ್ಫಾರ್ಮೇಶನ್ ಸರ್ ಇದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಂಜು ಸರ್ಗೆ. ಥ್ಯಾಂಕ್ ಯು ಸರ್, ನಿಮ್ಗೂ ನಮಗೂ ಗೊತ್ತಿರಲಿಲ್ಲ ಇದೆಲ್ಲ ಇನ್ಫಾರ್ಮೇಶನ್. ಓಕೆ, ವೆಲ್ಕಮ್ ವೆಲ್ಕಮ್. ಇನ್ನೇನಾರು ಇದ್ರೆ ಹೇಳಿ ಸರ್, ತಿಳ್ಕೊಳ್ಳೋದಿರೋದು. ಕ್ಲೀನಾಗಿ ಸಂಪರ್ಕಿಸಿ, ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿ, ಆಮೇಲೆ ಬಂದಂತ ನೀವು ಫಾರೆಸ್ಟ್ ಆಫೀಸಿಗೆ ಬಂದು ಅದನ್ನ ತೋರಿಸಿ ಒಂದು ಫಾರ್ಮೆಟಿಸಿಗೆ ಸಿಗ್ನೇಚರ್ ಹಾಕಿ, ಹಾಗೆ ನಿಮ್ಗೆ ಅಲ್ಲಿಂದ ಗೈಡ್ ಕೊಡ್ತಾರೆ. ಆ ಗೈಡ್ನ ತಗೊಂಡೋಗಿ, ಯಾರೇ ಗೊತ್ತಾಗಿಲ್ಲದ ವೆಬ್ಸೈಟಲ್ಲಿ ಹಾಕಿಲ್ಲ, ಬರೀ 475 ನಮ್ಮದು ಟ್ರೆಕ್ಕಿಂಗ್ ಚಾರ್ಜ್ ಮಾತ್ರ ತಗೊಂಡಿರಂತ ಇಲ್ಲ, ಅದು ಪರ್ ಹೆಡ್ ನಿಮಗೆ ಆಗುತ್ತೆ. ಆಮೇಲೆ ನಿಮಗಂತ ಒಂದು ಗೈಡ್ ಕೊಡ್ತಾರೆ. ಅವ್ರು ಗೈಡ್ ಕರ್ಕೊಂಡು ಹೋದರೆ ನಿಮಗೆ ಯಾವುದೇ ಟ್ರೆಕ್ಕಿಂಗ್ ಪಾತ್ ಪೀಕ್ನ ಅವರು ಅಲ್ಲಿಂದ ಇಂಟಿಮೇಷನ್ ಕೊಡ್ತಾ ಹೋಗ್ತಾರೆ ಕ್ಲೀನಾಗಿ. ಅದ್ರ ಬಗ್ಗೆ ನಾಲೆಜ್ ನಿಮಗೆ ತಿಳಿಯುತ್ತದೆ. ಹಾಗೆ ಬರೋರು ಎಲ್ಲರೂ ಮಾನ್ಸೂನ್ ಟ್ರೆಕ್ಕಿಂಗ್ ಬರೋರು ಎಲ್ಲರೂ ಫಸ್ಟ್ ಏಡ್ ಕಿಟ್ ಇರಲಿ. ಯಾವುದೇ ಟ್ರೆಕ್ ಮಾಡೋರು ಅಷ್ಟೇ ಫಸ್ಟ್ ಏಡ್ ಕಿಟ್ಟು, ರೈನಿ ಪಂಚಸ್ಸು, ಎಲ್ಲರೂ ಸ್ಟೀಲ್ ವಾಟರ್ ಬಾಟ್ಲ್ ಯೂಸ್ ಮಾಡಿ, ಪ್ಲಾಸ್ಟಿಕ್ನ ಯಾವುದೂ ಯೂಸ್ ಮಾಡಬೇಡಿ. ಆಮೇಲೆ ಒಳ್ಳೆ ಶೂನ ವೇರ್ ಮಾಡಿ, ಯಾಕಂದರೆ ಸೋಲ್ ಹೋಗ್ಬಿಟ್ರೆ ನಿಮಗೆ ಕಷ್ಟ ಆಗುತ್ತೆ. ಮತ್ತು ನೇಚರ್ಗೆ ಹೊಂದ್ಕೊಂಡಂಥ ಡ್ರೆಸ್ ಹಾಕಿ, ಜಾಸ್ತಿ ಡಾರ್ಕ್ ಗ್ರೀನು ಆಗಲಿ ರೆಡ್ ಆಗಿ ಹಾಕೊಂಡ್ಬರ್ಬೇಡಿ. ಇದು ನೀವು ಆಗ್ಲೇ ಹೇಳಿದ್ರಲ್ಲ ಬ್ಲ್ಯಾಕ್ ಹಾಕೊಂಡ್ರದ್ದು ಏನೋ ರೀಸನ್ ಅಂತ. ಬ್ಲ್ಯಾಕ್ ಅಲ್ಲ ಸರ್, ರೆಡ್ ಆ್ಯಂಡ್ ಗ್ರೀನ್ ಜಾಸ್ತಿ ರೇಡಿಯಮ್ ಇದು. ಹಾಗಾಗಿ ಆಮೇಲೆ ಸ್ಲೀವ್ ಫುಲ್ ಇರಲಿ, ಯಾಕಂತ ಹೇಳಿದ್ರೆ ಮತ್ತೆ ಶಾರ್ಟ್ಸ್ ಹಾಕೊಂಡು ಬರಬಾರ್ದು ಟ್ರೆಕ್ಕಿಂಗಲ್ಲಿ. ಟ್ರ್ಯಾಕ್ ಪ್ಯಾಂಟ್ ಹಾಕೊಂಬನ್ನಿ. ಸೊ ಈಗ ಒಂದು ಸಿಂಪಲ್ ಆಗಿ 3 o'clock ನಾನು 2 ಕೆಳಗಿರ್ತೀನಿ. ಹಾಂ, 1 hour ಇವತ್ತು ಜಾಸ್ತಿ ಆಗಿದೆ. ಇವತ್ತು ನಮ್ಮ ಟ್ರೆಕ್ಕಿಂಗ್ ಮುಕ್ತಾಯಗೊಂಡಿದೆ. ಸೊ ನಮ್ಮ ಗೈಡಿಂದನೂ ತುಂಬ ಇನ್ಫಾರ್ಮೇಷನ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಟೈಮ್ ನಾವೇನಾದ್ರು ಬರ್ತೀವಂದರೆ ಇವ್ರಿಗೇ ಕಾಂಟ್ಯಾಕ್ಟ್ ಮಾಡ್ತೀವಿ. ಹಾಗೆ ಇವ್ರ ನಂಬರ್ನ ನಾನು ಆಲ್ರೆಡಿ ನಿಮಗೆ ಈ ವಿಡಿಯೋನಲ್ಲಿ ತೋರಿಸಿದ್ದೀನಿ, ಕೆಳಗಡೆನೂ ಹಾಕಿರ್ತೀನಿ. ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ನು ಕೊಡ್ತಾರೆ, ಪ್ಲಸ್ ಕರೆಕ್ಟಾಗಿ ಕರ್ಕೊಂಡೋಗಿ ಗೈಡ್ ಮಾಡಿ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಎಲ್ಲ ಹೇಳ್ತಾರೆ. ಆಮೇಲೆ ಹಿಸ್ಟ್ರಿನೂ ಹೇಳ್ತಾರೆ. ನನಗೆ ಹಿಸ್ಟ್ರಿ ಇವ್ರ ಹತ್ರ ಇದ್ದಿದ್ದು ಹಿಸ್ಟ್ರಿ ಕೇಳಿ ತುಂಬ ಖುಷಿ ಆಯಿತು. ಸೊ ನೋಡೋಣ, ನಮ್ಮ ವೆಹಿಕಲ್ ರೆಡಿಯಾಗಿದೆ. ಇದೆ ವೆಹಿಕಲ್ ಹತ್ತೋಣ. ಹೆಂಗಿತ್ತು ಟ್ರೆಕ್ಕಿಂಗ್ ಇವಾಗ ಕೇಳೋಣ ಎಲ್ಲರನ್ನು. ಹೆಂಗಿತ್ತು ಟ್ರೆಕ್ಕಿಂಗ್ ಎಲ್ಲ? ಸೂಪರ್ 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 ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಗೈಸ್. ಸೂಪರ್ ಫ್ಯಾಂಟಾಸ್ಟಿಕ್. ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ಹೆಂಗಿತ್ತು? ಸೂಪರ್. ಮಾಸ್ಕ್ ಮಲ್ಕೋಬಿಡೋಣ. ಇಲ್ಲ ಹಲೋ ಸರ್, ಹೆಂಗಿತ್ತು ಟ್ರೆಕ್ಕಿಂಗ್? ಸೂಪರ್ ಸರ್. ಸೊ ನಮ್ಮ ನೆಕ್ಸ್ಟ್ ಪ್ಲಾನ್ ಏನಂದ್ರೆ ಹೋಮ್ ಸ್ಟೇ ಹೋಗೋದು.